ಕರ್ನಾಟಕ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಲಾವಣ್ಯ. ಮಧ್ಯಪ್ರಾಚ್ಯದಲ್ಲಿ ಪ್ರತಿಷ್ಠೆಗಾಗಿ ಯುದ್ಧ ಆಗ್ತಾ ಇದೆ. ಭಾರತದಲ್ಲಿ ಸಿಲಿಂಡರ್ ಸಮರ ನಡೀತಾ ಇದೆ. ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಒಳಗೆ ಕುರ್ಚಿಗಾಗಿ ಕದನ ಶುರುವಾಗಿದೆ. 30ಕ್ಕೂ ಹೆಚ್ಚು ಹಿರಿಯ ಶಾಸಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಸಂಪುಟ ಪುನರ್ರಚನೆಗೆ ಮನವಿಯನ್ನ ಮಾಡಿದ್ದಾರೆ. ಇನ್ನೊಂದು ಕಡೆ ಹಿರಿಯ ಶಾಸಕರು ಮಂತ್ರಿ ಸ್ಥಾನಕ್ಕಾಗಿ ಈಗ ಡಿನ್ನರ್ ಮೀಟಿಂಗ್ ನಡೆಸ್ತಾ ಇದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ 30ಕ್ಕೂ ಹೆಚ್ಚು ಹಿರಿಯ ಕಾಂಗ್ರೆಸ್ ಶಾಸಕರು ಭೇಟಿಯಾಗಿದ್ರು. ಕಾಂಗ್ರೆಸ್ ಸರ್ಕಾರ ರಚನೆಯಾಗಿ 3 ವರ್ಷ ಆಯ್ತಾ ಬಂತು. ಈಗ 2.5 ವರ್ಷ ಆಗ್ತಾ ಇದ್ದಂತೆ ಸಂಪುಟ ಪುನರ್ ರಚನೆ ಮಾಡ್ತೀವಿ ಅಂತ ಎಲ್ಲರೂ ಭರವಸೆಯನ್ನ ಕೊಟ್ಟಿದ್ರಿ. ಯಾವಾಗ ಕ್ಯಾಬಿನೆಟ್ ವಿಸ್ತರಣೆ ಆಗತ್ತೆ ಅಂತ ಹೇಳಿ ಅಂತ ಸಿದ್ದರಾಮಯ್ಯ ಅವರ ಬಳಿ ಪಟ್ಟು ಹಿಡಿಸಿದ್ರು, ಮನವಿಯನ್ನ ಮಾಡಿದ್ರು. ಈಗ ಒಂದಿಷ್ಟು ಬೇಡಿಕೆಗಳನ್ನ 3ರಿಂದ 4 ಸಲ ಗೆದ್ದಿರುವಂತಹ ಕೈ ಶಾಸಕರು ಕೊಟ್ಟಿದ್ದಾರೆ. ಇದರ ಮಧ್ಯಾಹ್ನ ಈಗ ಕಾಂಗ್ರೆಸ್ನ ಹಿರಿಯ ಶಾಸಕರು ಈಗ ಮಂತ್ರಿಗಿರಿ ರೇಸ್ಗೆ ಇಳಿದಿದ್ದಾರೆ. ಸೀನಿಯರ್ ಗಳ ಡಿನ್ನರ್ ಬೆನ್ನಲ್ಲೇ ಈಗ ಜೂನಿಯರ್ ಗಳಿಂದಲೂ ಕೂಡ ಡಿನ್ನರ್ ಮೀಟಿಂಗ್ ಆಗ್ತಾ ಇದೆ. ಉಪಚುನಾವಣೆ ಬಳಿಕ ದೆಹಲಿಗೆ ಈಗ ಸಿಎಂ ಅವರು ಹೋಗ್ತಾರೆ. ಹೈಕಮಾಂಡ್ ಭೇಟಿಯಾಗಿ ಸಂಪುಟ ಪುನರ್ರಚನೆ ಚರ್ಚೆ ಮಾಡ್ತಾರಂತೆ. ಇನ್ನೊಂದ್ ಕಡೆ ಶಾಸಕರು ತೆರಳಿ ವರಿಷ್ಠರ ಮುಂದೆ ಮನವಿಯನ್ನ ಸಲ್ಲಿಸೋಕೆ ಈಗ ಸಲಹೆಯನ್ನ ಸಿಎಂ ಅವರು ಕೊಟ್ಟಿದ್ದಾರಂತೆ. ಹೀಗಾಗಿ ಏಪ್ರಿಲ್ 11ಕ್ಕೆ ಹೈಕಮಾಂಡ್ ಭೇಟಿಗೆ ಈಗ ಶಾಸಕರ ನಿರ್ಧಾರ ಮಾಡಿದ್ದಾರೆ. ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ಕ್ಷೇತ್ರಗಳ ಬೈ ಎಲೆಕ್ಷನ್ಗೆ ಮುಹೂರ್ತ ಫಿಕ್ಸ್ ಆಗುತ್ತೆ. ಚುನಾವಣೆ ದಿನಾಂಕ ಘೋಷಣೆಯಾಗ್ತಾ ಇದ್ದಂತೆ ಈಗ ಕಾಂಗ್ರೆಸ್ನಲ್ಲಿ ಟಿಕೆಟ್ಗಾಗಿ ಲಾಬಿ ಜೋರಾಗಿದೆ. HY ಮೇಟಿ ನಿಧನದ ನಂತರ ಈಗ ತೆರವಾಗಿರುವಂತಹ ಬಾಗಲಕೋಟೆ ಕ್ಷೇತ್ರದಲ್ಲಿ ಮೇಟಿ ಕುಟುಂಬದಲ್ಲಿಯೇ ಟಿಕೆಟ್ಗಾಗಿ ಪೈಪೋಟಿ ಶುರುವಾಗಿದೆ. ಈ ಹಿನ್ನೆಲೆಯಲ್ಲಿ ಈಗ ದಿವಂಗತ ಮೇಟಿ ಇಬ್ಬರು ಪುತ್ರಿಯರು ಸೇರಿ 4 ಜೊತೆ ಸಿಎಂ ಸಿದ್ದರಾಮಯ್ಯ ಅವರು ಸಂತಾನ ಸಭೆಯನ್ನ ನಡೆಸಿದ್ದಾರೆ. ಬಾಗಲಕೋಟೆ ಉಪಚುನಾವಣೆ ದಿನಾಂಕ ಘೋಷಣೆಯಾಗ್ತಾ ಇದ್ದಂತೆ ಈಗ ರಾಜಕೀಯ ಚಟುವಟಿಕೆಗಳು ಗರಿಗೆದ್ದಿವೆ. ಬೈ ಎಲೆಕ್ಷನ್ ಟಿಕೆಟ್ಗಾಗಿ ಈಗ ಮೇಟಿ ಕುಟುಂಬದಲ್ಲಿ ಫೈಟ್ ಶುರುವಾಗಿದೆ. ಈ ಹಿನ್ನೆಲೆಯಲ್ಲಿ ಈಗ ದಿವಂಗತ HY ಮೇಟಿ ಮಕ್ಕಳ ಜೊತೆ ಸಿಎಂ ಸಿದ್ದರಾಮಯ್ಯ ಅವರು ಸಂಧಾನ ಸಭೆಯನ್ನ ನಡೆಸಿದ್ದಾರೆ. ಈಗ ತಮ್ಮ ಕಚೇರಿಗೆ ಕರೆದು ಮಾತನಾಡಿದ್ದಾರೆ. ಟಿಕೆಟ್ಗಾಗಿ ಪ್ರತಿ ಹೇಳಿಕೆಗಳನ್ನ ನೀಡಬೇಡಿ. ಹೈಕಮಾಂಡ್ ಯಾರಿಗೆ ಟಿಕೆಟ್ ಫೈನಲ್ ಮಾಡುತ್ತೆ ಅಂತಿಮವಾಗಿ ಎಲ್ಲರೂ ಒಪ್ಪಬೇಕು. ಅನಗತ್ಯ ಗೊಂದಲ ಸೃಷ್ಟಿ ಮಾಡದಂತೆ ಸಿಎಂ ಸಿದ್ದರಾಮಯ್ಯ ಅವರು ತಾಕೀತು ಮಾಡಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಉಪಚುನಾವಣೆಗೆ ಈಗ ಟಿಕೆಟ್ ಘೋಷಣೆಯ ಮೊದಲೇ ರಾಜಕೀಯ ಚಟುವಟಿಕೆ ರಂಗೇರಿದೆ. ಶಾಮನೂರು ಶಿವಶಂಕರಪ್ಪ ಮೃತಪಟ್ಟ ನಂತರ ದಾವಣಗೆರೆ ಶಾಸಕ ಸ್ಥಾನ ತೆರವಾಗಿದೆ. ಇದೀಗ ಬೈ ಎಲೆಕ್ಷನ್ ದಿನಾಂಕ ಘೋಷಣೆಯಾಗಿದ್ದು ಮತ್ತೆ ಟಿಕೆಟ್ ಯಾರಿಗೆ ಕೊಡಲಾಗುತ್ತೆ ಎಂಬ ಚರ್ಚೆ ಶುರುವಾಗಿದೆ. ಈ ಮಧ್ಯೆ ಸಚಿವರ ಪುತ್ರ ಅಖಾಡಕ್ಕೆ ಇಳಿದಿದ್ದಾರೆ. ಈಗ ಮತ್ತೊಂದೆಡೆ ಪುತ್ರನ ಪರ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಸಚಿವ SS ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ ಶಾಮನೂರ್ ಬೆಳ್ಳಂಬೆಳಗ್ಗೆನೆ ಈಗ ಅಖಾಡಕ್ಕಿಳಿದು ದಾವಣಗೆರೆ ನಗರದಲ್ಲಿ ರೌಂಡ್ಸ್ ಮಾಡಿದ್ದಾರೆ. ಇದರಿಂದ ಈಗ ಟಿಕೆಟ್ ಅವರಿಗೆ ಸಿಗುವಂತಹ ಸಾಧ್ಯತೆ ಇದೆ ಎಂಬ ಚರ್ಚೆ ಜೋರಾಗಿದೆ. ಈಗ ಬುಧವಾರ ಬೆಳಗ್ಗೆ ಸಮರ್ಥ ಶಾಮನೂರು ಈಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವಿವಿಧ ವಾರ್ಡ್ಗಳಲ್ಲಿ ಸಂಚರಿಸಿದ್ದಾರೆ. ಸ್ಥಳೀಯ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಮತ್ತು ನಗರದ ಜನರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ರು. ಅಮಾವಾಸ್ಯೆಯ ಹಿನ್ನೆಲೆಯಲ್ಲಿ ಗಣಪತಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆಯನ್ನ ಸಲ್ಲಿಸಿದ ನಂತರ ಈ ರೌಂಡ್ಸ್ ಆರಂಭ ಆಯಿತು. ಮತ್ತೊಂದೆಡೆ ಪುತ್ರನ ಪರ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಲಾಬಿಯನ್ನ ನಡೆಸುತ್ತಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ JDS ಪಕ್ಷದಿಂದಾನೇ ನನ್ನ ಸ್ಪರ್ಧೆ ಅಂತ ಮೈಸೂರಿನ ಚಾಮುಂಡೇಶ್ವರಿ ಶಾಸಕ ಈಗ GT ದೇವೇಗೌಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರದ ಜಯಪುರ ಗ್ರಾಮದಲ್ಲಿ ಮಾತನಾಡಿದಂತಹ ಅವರು JDS ಬಿಡುವ ಪ್ರಶ್ನೆಯೇ ಇಲ್ಲ. ಒಂದ್ ವೇಳೆ JDS ಪಕ್ಷದಿಂದ ಟಿಕೆಟ್ ಕೊಡದೆ ಹೋದ್ರೆ ಕ್ಷೇತ್ರದ ಜನ ಹೇಳಿದಂತೆ ಕೇಳ್ತೇನೆ ಅಂತ ಕ್ಷೇತ್ರದ ಜನರ ಮುಂದೆ ಭಾವನಾತ್ಮಕವಾದಂತಹ ದಾಳವನ್ನ ಉಳಿಸಿದ್ದಾರೆ. ನಾನು JDS ಪಕ್ಷದಲ್ಲೇ ಇರ್ತೇನೆ. ಟಿಕೆಟ್ ಕೊಡದೆ ಹೋದ್ರೆ ಮತದಾರರು ನೀವು ಏನ್ ಹೇಳ್ತೀರಾ ಅದಕ್ಕೆ ನಾನು ಬದ್ಧ. ಅರ್ಜಿ ಹಾಕು ಅಂದ್ರೆ ಹಾಕ್ತೇನೆ. ನಿಮ್ಮ ಪ್ರೀತಿ ಆಶೀರ್ವಾದವೇ ನನಗೆ ದೈವ. ನನ್ನ ಬಳಿ ಏನು ಸಹಾಯ ಮಾಡಿಸಿಕೊಳ್ಳದ ಜನರು ನನ್ನನ್ನ ಗೆಲ್ಸಿದ್ದಾರೆ. ಆದ್ರೆ ನಾನು ಬೆಳೆಸಿದವರು, ದುಡ್ಡು ಮಾಡಿದವರು ನನ್ನ ವಿರುದ್ಧ ನಿಂತಿದ್ದಾರೆ. ಇದು ಇವತ್ತಿನದಲ್ಲ, ಹಿಂದಿನಿಂದಲೂ ಕೂಡ ನಡೆದುಕೊಂಡು ಬಂದಿದೆ ಅಂತ ಹೇಳೋ ಮೂಲಕ ಭಾವನಾತ್ಮಕ ದಾಳವನ್ನ ಪ್ರಯೋಗಿಸಿದ್ದಾರೆ. ನನ್ನ ಕ್ಷೇತ್ರದ ಜನ ನನ್ನನ್ನ ಎಂದಿಗೂ ಕೈಬಿಟ್ಟಿಲ್ಲ. ಜೊತೆಯಲ್ಲಿದ್ದವರು ಕೈಬಿಟ್ರು. ಕ್ಷೇತ್ರದ ಮತದಾರರು ಕೈಬಿಟ್ಟಿಲ್ಲ. ಸಿದ್ದರಾಮಯ್ಯ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಚುನಾವಣೆಗೆ ನಿಂತಾಗ ಜನ ಕೈಬಿಡ್ಲಿಲ್ಲ. ಕಳೆದ ಚುನಾವಣೆಯಲ್ಲಿ ನಾನು ಬೆಳೆಸಿದವರೇ ನನ್ನ ವಿರುದ್ಧ ಚುನಾವಣೆ ಮಾಡಿದ್ರು. ಅವಾಗ್ಲೂ ಕೂಡ ಮತದಾರರು ನನ್ನ ಕೈಬಿಟ್ಟಿಲ್ಲ. ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ KR ನಗರದಿಂದ ಗೆದ್ದಿತ್ತು. ಈಗ JDS ಬರೀ 2 ಕ್ಷೇತ್ರ
ಚಾಮುಂಡೇಶ್ವರಿ ಕ್ಷೇತ್ರದಿಂದ 7 ಸ್ಥಾನವನ್ನ ಗೆಲ್ಲಿಸಿದೆ ಅಂತ ಮಾಜಿ ಸಚಿವ ಸಾರಾ ಮಹೇಶ ಅವರಿಗೆ ಟಾಂಗ್ ಅನ್ನ ನೀಡಿದ್ರು. ವಿಧಾನ ಪರಿಷತ್ನಲ್ಲಿ ರಾಜ್ಯ ಸರ್ಕಾರದ ಬಜೆಟ್ ಮೇಲಿನ ಚರ್ಚೆಯಲ್ಲಿ ಈಗ ಭಾಗವಹಿಸಿದಂತಹ ಎಚ್ ವಿಶ್ವನಾಥ್ ಸಿದ್ದರಾಮಯ್ಯನವರು ಓದಿದ 3.5 ಗಂಟೆಗಳ ಕಾಲದ ಬಜೆಟ್ ನಲ್ಲಿ ಏನೂ ಇರಲಿಲ್ಲ ಅಂತ ಟೀಕಿಸಿದ್ದಾರೆ. ಸರ್ಕಾರದ ಅದೊಂದು ವೆಚ್ಚ, ಅಬಕಾರಿ ನೀತಿ ಮತ್ತು ಆಡಳಿತಾತ್ಮಕ ವೈಫಲ್ಯಗಳನ್ನ ವಿಧಾನ ಪರಿಷತ್ನಲ್ಲಿನ ಕಲಾಪದಲ್ಲಿ ಟೀಕಿಸಿದಂತಹ ಎಚ್ ವಿಶ್ವನಾಥ್ ಸರ್ಕಾರ ಇದುವರೆಗೆ ಜಾಹೀರಾತುಗಳಿಗಾಗಿ 532 ಕೋಟಿ ರೂಪಾಯಿ ಖರ್ಚನ್ನ ಮಾಡಿದೆ. ಇದನ್ನ ಅಡ್ವರ್ಟೈಸ್ಮೆಂಟ್ ಸರ್ಕಾರ ಅಂತ ಹೇಳಬಹುದು. ಇನ್ನು ಅಕ್ಷರ ಮತ್ತು ಆರೋಗ್ಯ ಚೆನ್ನಾಗಿದ್ರೆ ಅನ್ನ ತಾನಾಗಿಯೇ ಹುಟ್ಟತ್ತೆ. ಆದರೆ ರಾಜ್ಯದಲ್ಲಿ ಇವೆರಡು ವ್ಯವಸ್ಥೆಗಳು ಸರಿಯಿಲ್ಲ, ಆಡಳಿತ ವಿಫಲವಾಗಿದ್ದು ಈಗ ಅನುಷ್ಠಾನ ಶೂನ್ಯವಾಗಿದೆ ಎಂದಿದ್ದಾರೆ. ಕೆಳಮನೆಯಲ್ಲಿ ಸ್ಪೀಕರ್ ವಾಕೌಟ್ ಮಾಡಿದ ಪ್ರಸಂಗವನ್ನ ಉಲ್ಲೇಖಿಸಿದಂತಹ ಅವರು 3 ಅಧಿಕಾರಿಗಳನ್ನ ಅಮಾನತು ಮಾಡ್ತೇವೆ ಅಂದಿದ್ರೆ ಯಾಕಿನ್ನೂ ಮಾಡಿಲ್ಲ, ನಿಮಗವರನ್ನ ಅಮಾನತು ಮಾಡೋಕೆ ಸಾಧ್ಯವೇ ಇಲ್ಲ, ಯಾಕೆ ಸುಮ್ಮನೆ ಸುಳ್ಳು ಹೇಳ್ತೀರಾ ಅಂತ ಟೀಕಿಸಿದ್ರು. ಒಂದು ವಾರ ಹೋಟೆಲ್ಗಳು ಗ್ಯಾಸ್ ಸಿಲಿಂಡರ್ಗಾಗಿ ಸಹಕಾರವನ್ನ ಕೊಡಬೇಕು ಅಂತ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಮುನಿಯಪ್ಪ ಹೋಟೆಲ್ ಅಸೋಸಿಯೇಷನ್ಗೆ ಮನವಿಯನ್ನ ಮಾಡಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಗ್ಯಾಸ್ ಸಮಸ್ಯೆ ಬಗ್ಗೆ ಪ್ರತಿಕ್ರಿಯೆ ನೀಡಿದಂತಹ ಅವರು, ನಮಗೆ ಡೊಮೆಸ್ಟಿಕ್ ಸಿಲಿಂಡರ್ ಸಮಸ್ಯೆ ಇಲ್ಲ, ಎಷ್ಟು ಸಪ್ಲೈ ಆಗಬೇಕೋ ಅಷ್ಟು ಆಗಿದೆ, ಗೃಹ ಬಳಕೆ ನಿಲ್ಲಿಸೋದಿಲ್ಲ. ಈಗ 3 ಲಕ್ಷಕ್ಕೂ ಹೆಚ್ಚು ಸಿಲಿಂಡರ್ ಬಳಕೆ ಆಗ್ತಾ ಇದೆ, ಅದನ್ನ ಕೊಡ್ತಾ ಇರ್ತೇವೆ. ಕಮರ್ಷಿಯಲ್ ಗ್ಯಾಸ್ ಸಮಸ್ಯೆ ಆಗಿದೆ, 20% ಮಾತ್ರ ಕೊಡೋಕೆ ಕೇಂದ್ರ ಸರ್ಕಾರ ಹೇಳಿದೆ. ಈಗ 9,000 ಕಮರ್ಷಿಯಲ್ ಗ್ಯಾಸ್ ಕೊಡ್ತಾ ಇದ್ದೇವೆ. ಇದರಲ್ಲಿ ಆಸ್ಪತ್ರೆ, ವಸತಿ ಶಾಲೆ, ಹಾಸ್ಟೆಲ್, ಇಂದಿರಾ ಕ್ಯಾಂಟೀನ್ಗೆ ಸಿಲಿಂಡರ್ ಕೊಡ್ತಾ ಇದ್ದೇವೆ ಅಂತ ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ರೆಸ್ಟೋರೆಂಟ್, ಹೋಟೆಲ್ಗೆ 1,000 ಗ್ಯಾಸ್ ಮಾತ್ರ ಕೊಡೋಕೆ ಅವಕಾಶ ಇದೆ. ಯಾರಿಗೆ ಕೊಡಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಹೀಗಾಗಿ 1 ವಾರ ಸಹಿಸಿಕೊಳ್ಬೇಕು, ಸಹಕಾರವನ್ನ ಕೊಡಬೇಕು ಎಂದಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿಡಿಯೋ ವೈರಲ್ ಪ್ರಕರಣದ ಸಂಬಂಧ ಎಸ್ಐಟಿ ಚಾರ್ಜ್ ಶೀಟ್ ಬಗ್ಗೆ ಈಗ ವಕೀಲ ಹಾಗೂ ಬಿಜೆಪಿ ಮುಖಂಡ ದೇವರಾಜೇಗೌಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮಾತನಾಡಿರುವಂತಹ ಕೇಸ್ನ 6ನೇ ಆರೋಪಿಯೂ ಆಗಿರುವಂತಹ ದೇವರಾಜೇಗೌಡ ಪ್ರಕರಣದಲ್ಲಿ ಯಾರ್ಯಾರಿದ್ದಾರೆ ಅನ್ನೋದು ಜಗತ್ತಿಗೆ ಗೊತ್ತಿದೆ. ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಎಬ್ಬಿಸಿದಂತಹ ಪ್ರಕರಣ ಇದು. ಈಗ ಪ್ರಮುಖ ಆರೋಪಿ ಸ್ಥಾನದಲ್ಲಿರುವಂತಹ ಪ್ರೀತಮ್ ಗೌಡ, ಡಿಕೆ ಶಿವಕುಮಾರ್, ಶ್ರೇಯಸ್ ಪಟೇಲ್, ಕ್ವಾಲಿಟಿ ಬಾರ್ ಶರತ್, ಹಲವು ರಾಜಕಾರಣಿಗಳ ಹೆಸರಿಲ್ಲ. ಈಗ ಶಿವಲಿಂಗೇಗೌಡ ಬಹಿರಂಗವಾಗಿ ಹೇಳಿದ್ರು ಕೂಡ ಅವರಿಗೆ ಯಾಕೆ ನೋಟಿಸ್ ಅನ್ನ ಕೊಡ್ಲಿಲ್ಲ? ಅಧಿಕಾರಿಗಳು ಕಾಂಗ್ರೆಸ್ ಪಕ್ಷದ ಗುಲಾಮರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪೆನ್ ಡ್ರೈವ್ ಹಂಚಿಕೆ ಮಾಡಿದವರ ಹೆಸರು ಈಗ ಚಾರ್ಜ್ ಶೀಟ್ ನಲ್ಲಿ ಇಲ್ಲ. ಹೀಗಾಗಿ ತನಿಖೆ ಮಾಡಿದ ಅಧಿಕಾರಿಗಳನ್ನೇ ಈಗ ತನಿಖೆ ಮಾಡಬೇಕು. ಈ ಬಗ್ಗೆ ಹೈಕೋರ್ಟ್ ನಲ್ಲಿ ರಿಟ್ ಅರ್ಜಿಯನ್ನ ಸಲ್ಲಿಸ್ತೇನೆ ಅಂತ ತಿಳಿಸಿದ್ದಾರೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಇರುವಂತಹ ಪೆನ್ ಡ್ರೈವ್ ಹಂಚಿಕೆಯ ಪ್ರಕರಣ ಸಂಬಂಧ ಈಗ 2024ರ ಲೋಕಸಭಾ ಚುನಾವಣೆಯ ವೇಳೆ ಜೆಡಿಎಸ್ ಏಜೆಂಟ್ ಆಗಿದ್ದಂತಹ ವಕೀಲ ಪೂರ್ಣಚಂದ್ರ ನೀಡಿದಂತಹ ದೂರಿನ ಆಧಾರದ ಮೇಲೆ ತನಿಖೆಯನ್ನ ನಡೆಸಿದಂತಹ ಎಸ್ಐಟಿ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಿದೆ. ಹಾಸನದ ಸಿವಿಲ್ ಕೋರ್ಟ್ಗೆ ಸಲ್ಲಿಸಲಾಗಿರುವಂತಹ ಒಟ್ಟು 13,712 ಪುಟಗಳ ಚಾರ್ಜ್ ಶೀಟ್ ನಲ್ಲಿ ಹಲವು ಸ್ಫೋಟಕ ವಿಚಾರಗಳು ಬಹಿರಂಗಗೊಂಡಿವೆ. ಮಾಜಿ ಆಪ್ತರೆ ತೋಡಿದಂತಹ ಕಿಡ್ಡಾಗೆ ಈಗ ಪ್ರಜ್ವಲ್ ರೇವಣ್ಣ ಬಿದ್ದಿದ್ದಾರೆ. ಹಲವು ವರ್ಷಗಳ ಕಾಲ ಇದೇ ಪ್ರಜ್ವಲ್ ಜೊತೆಯಲ್ಲೇ ಇದ್ದಂತಹ ನವೀನ್ ಗೌಡ, ಕಾರ್ತಿಕ್, ಚೇತನ್ ಹಾಗೂ ಹರೀಶ್ ಮಾಜಿ ಸಂಸದನ ವಿಡಿಯೋ ಈಗ ವೈರಲ್. ಹಿಂದಿನ ಪ್ರಮುಖ ರೂವಾರಿಗಳು ಈಗ ಪ್ರಜ್ವಲ್ ಕುರಿತಂತಹ ಎಲ್ಲಾ ಮಾಹಿತಿ ಗೊತ್ತಿದ್ದಂತಹ ಕಾರ್ ಚಾಲಕ ಕಾರ್ತಿಕ್ ಮೊಬೈಲ್ ನಿಂದ ವಿಡಿಯೋ ಕದ್ದಿದ್ದ. ರೇವಣ್ಣ ಕುಟುಂಬದ ವ್ಯವಹಾರಗಳ ಅಡಿಟಿಂಗ್ ಕೆಲಸವನ್ನ ನವೀನ್ ಮಾಡ್ತಾ ಇದ್ರೆ, ಇತ್ತ ಜೆಡಿಎಸ್ ನಲ್ಲಿ ಇದ್ದಂತಹ ಚೇತನ್ ತನಗೆ ಹಾಗೂ ತಾಯಿಗೆ ಚುನಾವಣೆಯಲ್ಲಿ ಸಹಾಯ ಮಾಡಲಿಲ್ಲ ಅಂತ ಪಕ್ಷ ತೊರೆದಿದ್ದ. ಪ್ರಜ್ವಲ್ ಜೊತೆ ಗುರುತಿಸಿಕೊಂಡಿದ್ದಂತಹ ಈತ ಬೇಲೂರು ಯುವ ಜೆಡಿಎಸ್ ಅಧ್ಯಕ್ಷನೂ ಆಗಿದ್ದ. 2019ರಲ್ಲಿ ನವೀನ್ ಕಾಂಗ್ರೆಸ್ ಸೇರಿದ್ರೆ 2020ರಲ್ಲಿ ಚೇತನ್ ಕೈ ಹಿಡಿದಿದ್ದ. ಈಗ ಈ ಇಬ್ಬರ ಜೊತೆ ಹರೀಶ್ ಕೂಡ ಪ್ರಜ್ವಲ್ ರೇವಣ್ಣ ಕಾರ್ ಚಾಲಕ ಕಾರ್ತಿಕ್ ಜೊತೆ ಆತ್ಮೀಯತೆಯನ್ನ ಹೊಂದಿದ್ರು ಅನ್ನೋದು ತನಿಖೆ ವೇಳೆ ಬಯಲಾಗಿದೆ. ಅಂತರ್ಜಾತಿ ವಿವಾಹ ಸಂದರ್ಭ ಕುಟುಂಬಸ್ಥರಿಂದ ತೀವ್ರ ಆಕ್ಷೇಪ, ಬಹಿಷ್ಕಾರ ಸೇರಿ ಕೆಲ ಪ್ರಕರಣಗಳಲ್ಲಿ ಕೊಲೆಯೂ ನಡೆದಿರುವಂತಹ ಉದಾಹರಣೆಗಳಿವೆ. ಹೀಗಾಗಿ ಅಂತರ್ಜಾತಿ ವಿವಾಹಿತರ ರಕ್ಷಣೆಗೆ ರಾಜ್ಯ ಸರ್ಕಾರ ಮುಂದಾಗಿದ್ದು ಈಗ ಹೊಸ ಕಾಯ್ದೆ ತರೋಕೆ ಮುಂದಾಗಿದೆ. ಈ ಸಂಬಂಧ ಈಗ ವಿಧಾನಸಭೆಯಲ್ಲಿ
ಇವ ನಮ್ಮವ ವಿಧೇಯಕ ಮಂಡನೆ ಮಾಡಲಾಗಿದ್ದು ಈಗ ಜಾತಿ ಶ್ರೇಣೀಕರಣ ಸಂಪ್ರದಾಯಗಳ ಹೆಸರಿನಲ್ಲಿ ಹಿಂಸೆ ಮತ್ತು ಕಿರುಕುಳ ತಪ್ಪಿಸೋಕೆ ಮುಂದಾಗಿದೆ. ಇನ್ನು ಈ ವಿಧೇಯಕ ಕಾಯ್ದೆಯಾಗಿ ಜಾರಿಗೆ ಬಂದಿದ್ದೆ ಆದ್ರೆ ಅಂತರ್ಜಾತಿ ವಿವಾಹಕ್ಕೆ ಹೆಚ್ಚಿನ ಮಾನ್ಯತೆ ಸಿಗಲಿದೆ. ಅಂತರ್ಜಾತಿ ಮದುವೆಯಾದ್ರೆ ಸಾಮಾಜಿಕ ಆರ್ಥಿಕ ಬಹಿಷ್ಕಾರ ಹಾಕುವಂತಿಲ್ಲ. ಸಂಬಂಧಿಸಿದಂತಹ ಜೋಡಿ ವಾಸಸ್ಥಳದಿಂದ ಹೊರ ಹೋಗುವಂತೆ ಒತ್ತಾಯಿಸುವುದು, ಅವರ ಕುಟುಂಬದವರನ್ನ ಹೊರ ಹಾಕುವುದು ಕಾನೂನು ಬಾಹಿರವಾಗಿದೆ. ಇನ್ನು ಜಾತಿ ಇಲ್ಲವೇ ಸಮುದಾಯದಲ್ಲಿ ಬಲವಂತವಾಗಿ ಸಂಪ್ರದಾಯ ಹೇರುವಂತಿಲ್ಲ. ಅಂತರ್ಜಾತಿ ವಿವಾಹಿತರಿಂದ ಕುಟುಂಬದ ಆಸ್ತಿ ದಂಡ ಹಾಕುವಂತಿಲ್ಲ. ಕೆಲಸಕ್ಕೆ ಅಡ್ಡಿ ಕೆಲಸ ಕೊಡೋಕೆ ಹಿಂದೇಟು ಹಾಕುವುದು ಕೂಡ ಅಪರಾಧ. ಇನ್ನು ಅಂತರ್ಜಾತಿ ವಿವಾಹವಾಗಲು ಅವರ ಕುಟುಂಬಸ್ಥರು ವಿರೋಧಿಸುವಂತಿಲ್ಲ. ಇಬ್ಬರು ವಯಸ್ಕರರ ವಿವಾಹಕ್ಕೆ ಪೋಷಕರ ಒಪ್ಪಿಗೆ ಅಗತ್ಯ ಇಲ್ಲ. ಹೀಗೆ ಅನೇಕ ವಿಧೇಯಕಗಳನ್ನ ವಿಧಿಸಿದೆ. ಮಾರ್ಚ್ 19ರಂದು ನಾಡಿನಾದ್ಯಂತ ಹೊಸ ವರ್ಷದ ಸಂಭ್ರಮ ಯುಗಾದಿ ಹಬ್ಬವನ್ನ ಆಚರಿಸಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಸಿಲಿಕಾನ್ ಸಿಟಿ ಬೆಂಗಳೂರಿನ ಹೃದಯ ಭಾಗದ ಕೆಆರ್ ಮಾರುಕಟ್ಟೆಯಲ್ಲಿ ಬುಧವಾರ ಬೆಳಗ್ಗೆಯಿಂದಾನೇ ಖರೀದಿಯ ಭರಾಟೆ ಜೋರಾಗಿದೆ. ಹಬ್ಬಕ್ಕೆ ಬೇಕಾದಂತಹ ಹೂವು, ಹಣ್ಣು ಹಾಗೂ ಪೂಜಾ ಸಾಮಗ್ರಿಗಳನ್ನ ಕೊಳ್ಳೋಕೆ ಜನಸಾಗರವೇ ಹರಿದು ಬಂದಿದೆ. ಬೇಡಿಕೆ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಮಾರುಕಟ್ಟೆಯಲ್ಲಿ ಹೂವು ಮತ್ತು ಹಣ್ಣುಗಳ ದರ ಕೊಂಚ ಏರಿಕೆ ಕಂಡಿದೆ. ವಿಶೇಷವಾಗಿ ಮಲ್ಲಿಗೆ ಹೂವು ಸಾಮಾನ್ಯ ದಿನಗಳಿಗಿಂತ ದುಬಾರಿಯಾಗಿದ್ದು ಈಗ ಕೆಜಿಗೆ 1000 ರೂಪಾಯಿ ತನಕ ಮಾರಾಟವಾಗ್ತಾ ಇದೆ. ಇನ್ನು ಹಬ್ಬದ ಪ್ರಮುಖ ಆಕರ್ಷಣೆಯಾದಂತಹ ಬೇವು ಮತ್ತು ಮಾವಿನ ಸೊಪ್ಪಿಗೂ ಕೂಡ ಭಾರಿ ಬೇಡಿಕೆ ಸೃಷ್ಟಿಯಾಗಿದೆ. ಬೆಲೆ ಏರಿಕೆಯ ನಡುವೆ ಈಗ ಜನರು ಹಬ್ಬದ ಸಂಭ್ರಮಕ್ಕೆ ಖರೀದಿಗಾಗಿ ಮಾರುಕಟ್ಟೆಗೆ ಲಗ್ಗೆ ಇಡ್ತಾ ಇದ್ದಾರೆ. ಕೆಆರ್ ಮಾರ್ಕೆಟ್ ಮಾತ್ರವಲ್ಲದೆ ಈಗ ಮಲ್ಲೇಶ್ವರಂ, ಗಾಂಧಿ ಬಜಾರ್ ಹಾಗೂ ಯಶವಂತಪುರ ಮಾರುಕಟ್ಟೆಯಲ್ಲೂ ಕೂಡ ಯುಗಾದಿ ಹಬ್ಬದ ಖರೀದಿ ಸಡಗರ ಕಂಡು ಬರ್ತಾ ಇದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.